ನಮಸ್ಕಾರ ವೀಕ್ಷಕರೇ, ಏಷ್ಯನ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದ ವಿಷಯಗಳು ಧರೆಗುರುಳಿದ ವಿಂಡ್ ಫ್ಯಾನ್ ಹಾಗೆ ಬೀದಿ ನಾಯಿಗಳ ಕಾರ್ಯಾಚರಣೆ. ಈ ಒಂದು ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಜೊತೆಗಿದ್ದಾರೆ ಹಿರಿಯ ಪತ್ರಕರ್ತರಾಗಿ ತಿಳ್ಕರ್ತ ಶ್ರೀ ರಾಘವೇಂದ್ರ ಕುಲಕರ್ಣಿ ಸರ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ಗಜೇಂದ್ರ ತಾಲೂಕಿನಾದ್ಯಂತ ಗದಗ ಜಿಲ್ಲೆಯಾದ್ಯಂತ ಒಂದು ಸಾಮಾಜಿಕ ಜಾಲತಾಣದೊಳಗಡೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋ ವೈರಲ್ ಆಗಿದೆ. ಅದು ಏನಪ್ಪಾ ಅಂತಂದ್ರೆ ದಕ್ಷಿಣ ಕಾಶಿಯಿಂದ ಹೆಸರು ಪಡೆದಿರ್ತಕ್ಕಂಥ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದ ರುದ್ರಪಾದ ಬಳಿ ಇರ್ತಕ್ಕಂತಹ ಫ್ಯಾನ್ ಧರೆಗುರುಳಿದಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರ್ತಕ್ಕಂಥದ್ದು. ಆ ಒಂದು ಕುರಿತಾಗಿ ಇವತ್ತು ನಾವು ಏಷ್ಯನ್ ನ್ಯೂಸ್ ಗಜೇಂದ್ರಗಡ ಈ ಒಂದು ಚಾನಲ್ಗಳಲ್ಲಿ ನಾವು ಇವತ್ತು ವಿಶೇಷವಾಗಿರ್ತಕ್ಕಂಥ ಆ ಕುರಿತಾಗಿ ಯಾಕೆ ಆ ಒಂದು ವಿಂಡ್ ಫ್ಯಾನ್ ಬಿತ್ತು, ಅದರಿಂದ ಏನು ಆ ಫ್ಯಾನ್ ಏನ್ ತಾಂತ್ರಿಕ ಸಮಸ್ಯೆಗಳಿತ್ತ ಅಥವಾ ಏನು ಪ್ರಕೃತಿ ವಿಕೋಪದಿಂದ ಅದು ಬಿತ್ತ ಅನ್ನೋದನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಚರ್ಚೆ ಕಾರ್ಯಕ್ರಮಗಳಿಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಬರ್ರಿ ವೀಕ್ಷಕರೇ, ಹಾಗಾದ್ರೆ ಆ ಒಂದು ರೀಸನ್ ಏನಿತ್ತು ಏನೋ ಅನ್ನೋದನ್ನ ಇವತ್ತಿನ ವಿಶೇಷ ಚರ್ಚೆ ಒಳಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸರ್, ಈಗ ಇವತ್ತಿನ ಒಂದು ಜರ್ಜರಿತವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಗಜೇಂದ್ರ ಸಮೀಪ ಇರತಕ್ಕಂತ ಕಾಲಕಾಲೇಶ್ವರ ದೇವಸ್ಥಾನದ ರುದ್ರಪಾದಗಳಲ್ಲಿ ಒಂದು ವಿಂಡ್ ಫ್ಯಾನ್ ಧರೆಗುರುಳಿದೆ ಸರ್. ಆ ಕುರಿತು ಚರ್ಚೆ ಹೇಳೋದ ಸರ್? ನಮ್ಮ ಗಜೇಂದ್ರಗಡ ಬಳಿ ಇರ್ತಕ್ಕಂತ ದಕ್ಷಿಣ ಕಾಶಿ ಕಾಲಕಾಲೇಶ್ವರ ದೇವಸ್ಥಾನ ಇಡೀ ನಾಡಿಗೆ ಚಿರಪರಿಚಯವಾದಂತ ದೇವಸ್ಥಾನ. ಆ ದೇವಸ್ಥಾನದ ಗುಡ್ಡದ ಗುಡ್ಡ ಇರ್ತಕ್ಕಂತ ಗುಡ್ಡದೊಳಗೆ ಅಲ್ಲೊಂದು ಪಾದಗಟ್ಟೆ ಅಂತ ಇದೆ. ಅದು ಕಾಲಕಾಲೇಶ್ವರನ ಪಾದಗಟ್ಟೆ ಅಂತ ಕರೀತಾ ಇದ್ದಾರೆ ಸರ್. ಅದಕ್ಕೆ ರುದ್ರಪಾದನು ಅಂತ. ಆ ಒಂದು ಪಾದಗಟ್ಟೆ ಬಳಿ ಗಾಳಿ ಯಂತ್ರ ಸ್ಥಾಪನೆ ಮಾಡಿ 15ರಿಂದ ಸುಮಾರು 20 ವರ್ಷ ಅವಧಿ ಒಳಗೆ ಅಲ್ಲೊಂದು ಗಾಳಿ ವಿದ್ಯುತ್ ಯಂತ್ರ ಸ್ಥಾಪನೆ ಮಾಡಿದ್ರು. ಆ ಒಂದು ಸ್ಥಾಪನೆ ಮಾಡೋ ಸಂದರ್ಭದೊಳಗ ಅಲ್ಲಿ ಸಾಕಷ್ಟು ವಿರೋಧಗಳು ವ್ಯಕ್ತವಾದವು. ಆಗಿನ ಸಂದರ್ಭದೊಳಗ ಸ್ಥಾಪನೆ ಮಾಡಬಾರ್ದು ಅಲ್ಲೇ ಐತಿಹಾಸಿಕ ದೇವಸ್ಥಾನದ ಒಂದು ಕುರುಹುಗಳದ. ಈ ಒಂದು ಹಿನ್ನೆಲೆಯಿಂದ ಅದಕ್ಕೆ ಪಟ್ಟು ಬೀಳುವ ಸಂಭವ ಇದೆ. ಆ ಒಂದು ಹಿನ್ನೆಲೆಯಿಂದ ಅಲ್ಲೇ ಗಾಳಿ ವಿದ್ಯುತ್ ಯಂತ್ರ ಸ್ಥಾಪನೆ ಮಾಡಬಾರ್ದು ಅಂತಂದು ಅಲ್ಲಿ ಸ್ಥಳೀಯರು ಸಾಕಷ್ಟು ಪ್ರತಿಭಟನೆ ಹೋರಾಟ ಮಾಡಿದ್ರು ಸಹ ಅದನ್ನು ಲೆಕ್ಕಿಸದೆ ಅಂದಿನ ಆಡಳಿತ ವರ್ಗ ಅಲ್ಲಿ ವಿದ್ಯುತ್ ಗಾಳಿ ಯಂತ್ರ ಸ್ಥಾಪನೆ ಮಾಡ್ರ. ಈಗ ಇವತ್ತು ಅದು ಅಂದ್ರೆ ಸರ್, ಈಗ ಅದ ವಿಂಡ್ ಫ್ಯಾನ್ ಅಂದ್ರೆ ಅದು ಸ್ಟ್ರೆಂತ್ ಕಳ್ಕೊಂಡೈತೆ ಅಂತಿರೋ ಅಥವಾ ಏನ್ ಸರ್ ಅದು? ಈಗ ಯಾವ್ದಾದ್ರು ಒಂದು ಆಯುಷ್ಯ ಅನ್ನೋದು ಇರ್ತದೆ. ಮತ್ತೆ 19-20 ವರ್ಷದಿಂದ ಸ್ಥಾಪನೆ ಮಾಡೋದಂತ ಗಾಳಿ ವಿದ್ಯುತ್ ಅಂದ್ರೆ ಖಾಸಗಿ ಕಂಪನಿ ಅವರು. ಅದು ಬೇರೆದವ್ರಿಗೆ ಯಾರೇ ಸರ್ಕಾರಿ ಸ್ವಾಮ್ಯದ ಯಾರೇ ಒಬ್ಬರ ಸಾರ್ವಜನಿಕ ಸ್ವಾಮ್ಯದ ಅಂತಲ್ಲ, ಖಾಸಗಿ ಮಾಲೀಕತ್ವದ ಕಂಪನಿ ಒಂದು ಅಲ್ಲಿ ವಿದ್ಯುತ್ ಗಾಳಿ ಯಂತ್ರ ಸ್ಥಾಪನೆ ಮಾಡಿದ್ರಿಂದ ಸಾಕಷ್ಟು ಅಲ್ಲಿ ಜನರಿಗೆ ತೊಂದರೆ ಆಗಿತ್ತು. ಇವತ್ತು ರಭಸವಾದಂತ ಗಾಳಿ, ಬಿರುಗಾಳಿ, ಮಳೆ ಬಿಸಿದ್ರಿಂದಾಗಿ ಅಂದ್ರೆ ಈಗ ಕ್ಲೈಮೇಟ್ ಒಂದ್ 2-3 ದಿವಸಗಳಿಂದ ಕ್ಲೈಮೇಟ್ ಮಳೆ ವಾತಾವರಣ ಸಾಕಷ್ಟು ಬದಲಾವಣೆ ಆಗಿ ಸಿಕ್ಕಾಪಟ್ಟಿ ಬಿರುಗಾಳಿ ಬೀಸಿದ್ರಿಂದಾಗಿ ಆ ಬಿರುಗಾಳಿಗೆ ಸಿಲುಕಿ ಮತ್ತು ತಮ್ಮ ಸ್ಟ್ರೆಂತ್ ಕಳ್ಕೊಂಡಿರ್ತಾವ. ಯಾವುದೇ ಒಂದು ಉಪಕರಣಗಳಾಗಲಿಕ್ಕ ಆ ಒಂದು ಸ್ಟ್ರೆಂತ್ ಕಳ್ಕೊಂಡಿರ್ತಾವ. ಆ ಒಂದು ಸ್ಟ್ರೆಂತ್ ಕಳ್ಕೊಂಡದ ಹಿನ್ನೆಲೆಯಿಂದ ಆ ಒಂದು ಗಾಳಿ ವಿದ್ಯುತ್ ಯಂತ್ರ ತನ್ನ ಮೊದಲೇದು ರೆಕ್ಕೆ ಪುಕ್ಕಗಳನ್ನು ಬಿದ್ದು ಹಿಂದಿನ ವ್ಯವಸ್ಥೆ ನೋಡಿದ್ರೆ ಜನ ಅದನ್ನು ನೋಡಿ ಒಂದ್ ರೀತಿಯಿಂದ ಆತಂಕಕ್ಕೊಳಗಾಗಿದ್ದನ್ನು ನಾವು ಇವತ್ತ ವಿಡಿಯೋದಲ್ಲಿ ಗಮನಿಸಬಹುದು. ಸರ್, ನಾ ವಿಡಿಯೋದಲ್ಲಿ ಹೇಳ್ತಾ ಇದ್ರು ಆ ಗಾಳಿಗೆ ಹೊಡೆತ ಬೀಳುತ್ತಾ ಕಡಿಗೂ ಕೂಡ ಆ ರೆಕ್ಕೆಗಳು ಕೂಡ ಮುರಿದು ಬಿದ್ದು ಛದ್ದಾಚಿದ್ದಿ ಆಗಿರ್ತಕ್ಕಂಥ. ಸರ್, ಬಹುತೇಕ ಅಲ್ಲಿನ ನಿವಾಸಿಗಳಿದ್ರಪ್ಪ ಅಂದ್ರೆ ಹೆಂಗಿತ್ತು ಸರ್ ಪರಿಸ್ಥಿತಿ? ಜನವಸತಿ ಇತ್ತಂದ್ರೆ ಅಲ್ಲೇ ಜನಜೀವನಕ್ಕೆ ತುಂಬಾ ಅಪಾಯಕಾರಿ ಆಗ್ತಿತ್ತು. ಆದ್ರೆ ಆ ಒಂದು ಗುಡ್ಡದ ಮೇಲೆ ಸ್ಥಾಪನೆ ಮಾಡಿದಂತ ವಿದ್ಯುತ್ ಗಾಳಿ ಇದೇ ಒಂದೇ ಅಲ್ಲ, ನಮ್ಮ ಗಜೇಂದ್ರಗಡ ಸೇರಿದಂತೆ ಸುತ್ತಮುತ್ತಲಿನ ಇರ್ತಕ್ಕಂತ ಎಲ್ಲ ಗುಡ್ಡುಗಾಡಿನಲ್ಲಿ ಈಗಾಗಲೇ 100 ಗಾಳಿ ವಿದ್ಯುತ್ ಯಂತ್ರ ಸ್ಥಾಪನೆ ಆಗ್ಯಾವ. ಇವಾಗಲೇ ನೋಡ್ತಾ ಇದ್ರೆ ಸಾರ್ವಜನಿಕರಿಗೆ ಇದು ಗೊತ್ತಿರ್ತಕ್ಕಂತ ವಿಷಯ. ಬಟ್ ಅದರಿಂದ ನಮ್ಮ ಜನಕ್ಕೆ ಏನ್ ಪ್ರಯೋಜನ ಅದ? ಪ್ರಮುಖವಾಗಿ ಇವತ್ತ ದೇಶದೊಳಗ ವಿದ್ಯುತ್ ಅಭಾವ ಸಾಕಷ್ಟು ಅದ. ಕಲ್ಲಿದ್ದಲಿನಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ, ಇನ್ನಿತರ ಮೂಲಗಳಿಂದ ವಿದ್ಯುತ್ ಅಣುಸ್ಥಾವರಗಳಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ. ಬಟ್ ಜನಕ್ಕೆ ವಿದ್ಯುತ್ನು ಅವಶ್ಯಕತೆ ಇದೆ. ಅದರ ಜೊತೆಯಾಗಿ ನಮ್ಮ ಹೊಸ ಆವಿಷ್ಕಾರಗಳ ನಮ್ಗೆ ಜನಕ್ಕೆ ಅಭಿವೃದ್ಧಿಯ ದೃಷ್ಟಿಯಿಂದ ಅದು ಅನುಕೂಲ. ಅಲ್ಲ ಸರ್, ಈಗ ನಮ್ಮ ಭಾಗದೊಳಗ ಅಂದ್ರೆ ಗದಗ ಜಿಲ್ಲೆಯೊಳಗ
ಅತಿ ಹೆಚ್ಚು ವಿಂಡ್ ಫ್ಯಾನ್ ಗಳು ಬರ್ತಾ ಇದೆ ಸರ್. ಅತಿ ಹೆಚ್ಚು ವಿಂಡ್ ಪವರ್ ಬರೋದ್ರಿಂದಾಗಿ ಕೆಲವು ಜನ ಅಪಸ್ವರನು ಎತ್ತಿದ್ದಾರೆ. ಇಲ್ಲ ಕೃಷಿ ಭೂಮಿ ಈಗಾಗಲೇ ಸಾಕಷ್ಟು ಕೃಷಿ ಭೂಮಿ ವಿಂಡ್ ಪವರ್ ಅವಶ್ಯಕತೆ, ಇದರಿಂದಾಗಿ ನಮ್ಮ ರೈತರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ಅವರು ಪರಿಹಾರ ಕೊಡ್ತಾರೆ ಮತ್ತು ಬಾಡಿಗೆ ಕೊಡ್ತಾರೆ. ಅನೇಕ ಪ್ರತಿಭಟನೆಗಳು ಕೂಡ ಆದವು ಸರ್ ಸಾಕಷ್ಟು. ಈ ಕಳೆದ 2-3 ದಿನದ ಹಿಂದೆ CPIM ಕಾರ್ಯಕರ್ತರು ಸಾಕಷ್ಟು ಈಗಿನ ನಮ್ಮ ಕೃಷಿ ಕರ್ನಾಟಕ ಪ್ರಾಂತ ಕೃಷಿ ಕುಲಕಾರ್ಮಿಕರ ಸಂಘಟನೆಯವರು ಇನ್ನಿತರ ಸಂಘಟನೆಯವರು ಜೊತೆಗೂಡಿ ವಿದ್ಯುತ್ ಈ ಗಾಳಿ ಯಂತ್ರ ಸ್ಥಾಪನೆಯಿಂದಾಗಿ ನಮ್ಮ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ. ಜೊತೆಯಾಗಿ ನಮ್ಮ ಮೂಲ ಹಿಡುವಳಿದಾರರು ರೈತರು ಇರ್ತಾರಲ್ಲ ಅವರಿಗೆ ಮಾಲೀಕತ್ವದ ಒಂದು ದಾಖಲೆ ಪತ್ರ ಕೊಡುವ ಬದಲಾಗಿ ಈಗಿನ ಸರ್ಕಾರ ವಿದ್ಯುತ್ ವಿಂಡ್ ಪವರ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದೆ ಅನ್ನೋ ಒಂದು ಆರೋಪ ಅವರಿಂದ ಕೇಳಿ ಬಂದ. ಎಸ್ ಸರ್, ಅನೇಕ ಸಂಘಟನೆಗಳು ಕೂಡ ಮಾಡಿದ್ರು ಸರ್. ಸರ್, ಈಗ ನನ್ನ ಒಂದು ಬಹುತೇಕ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಂದ್ರೆ ಸರ್, ಸುಮಾರು ಒಂದು 18ರಿಂದ 20 ವರ್ಷಗಳಿಂದ ವಿಂಡ್ ಫ್ಯಾನ್ ಗಳು ಆಲ್ರೆಡಿ ಗಜೇಂದ್ರಗಡ ಗುಡ್ಡದ ಮೇಲೆ ನೂರಾರು ವಿಂಡ್ ಫ್ಯಾನ್ ಗಳು ಇದ್ದು, ಈಗ ಗದಗ ಜಿಲ್ಲೆ ಗಮನಿಸ್ಬಿಟ್ರೆ ಸಾವಿರಾರು ಅದಾವ ಸರ್. ಅದನ್ನ ಬಿಟ್ಬಿಡು, ಇವಾಗ ಹಾಕಿದ್ದೇನೆ. ಸೊ ಹಿಂದೆ ಅಂದ್ರೆ ಈಗ ಸುಮಾರು ಒಂದು 18ರಿಂದ 20 ವರ್ಷಗಳಲ್ಲಿ ಫ್ಯಾನ್ ಹಾಕಿರ್ತಕ್ಕಂಥದ್ದು. ಇವಾಗ ಏನ್ ರುದ್ರಪಾದ ಬಳಿ ಏನೋ ಆ ಒಂದು ಇನ್ಸಿಡೆಂಟ್ ಆಯ್ತು, ಅದೇ ರೀತಿ ಅದೇ ಟೈಮಲ್ಲಿ ಹಾಕಿರ್ತಕ್ಕಂಥ ಇನ್ನೂ ಒಂದು ನೂರಾರು ಫ್ಯಾನ್ಗಳಿದಾವೆ ಸರ್. ಅವು ನಮ್ಮ ಜನವಸತಿ ಪ್ರದೇಶಗಳಲ್ಲಿ ಕೂಡ ಹೆಚ್ಚಾಗಿ ಕಾಣ್ತಾವ. ಅವು ಮೇಲ್ಗಡೆಯಿಂದ ಬಿದ್ದಪ್ಪ ಅಂದ್ರೆ, ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಶಿವಾಜಿಪೇಟೆ ಸರ್, ಈಗ ಶಿವಾಜಿಪೇಟೆ ಹತ್ರ ನಿಯರೆಸ್ಟ್ ನೋಡ್ಬಿಟ್ಟು ಅಂದ್ರೆ ಅಲ್ಲೆಲ್ಲ ಫ್ಯಾನ್ಗಳಿದಾವೆ. ಅಲ್ಲಿಂದ ಏನಾದ್ರು ತೊಂದರೆ ಆಗ್ಬೋದು ಹೆಂಗೆ ಸರ್? ಅದಕ್ಕೆ ಮುಂಜಾಗ್ರತೆ ಸರ್. ಈಗ ನಮ್ಮ ಗಜೇಂದ್ರಗಡದ ಗುಡ್ಡದ ಬೆಳೀತಕ್ಕಂತ ಮುಖ್ಯವಾಗಿ ಕಾಲಕಾಲೇಶ್ವರ ಗುಡ್ಡ ಮೇಲೆ ಇರ್ತಕ್ಕಂಥ ಬೈರಾಪುರ ಆಗಿರ್ಬೋದು, ಮತ್ತು ಅದ್ರ ಜೊತೆಯಾಗಿ ಎದುರುಗಡೆ ಇರ್ತಕ್ಕಂಥ ಗುಡ್ಡದ ಮೇಲಾಗಿರ್ಬಹುದು, ಮತ್ತು ಈಗ ಅದಲ್ಲದೆ ಸುತ್ತಲೂ ಕೆಳಗಡೆ ಹೊಲದ ಏರಿಯಾ ಕಡೆನೂ ಸಹ ಖಾಸಗಿ ವಿದ್ಯುತ್ ಕಂಪನಿಯವರು ವಿಂಡ್ ಪವರ್ ಅನ್ನು ಸ್ಥಾಪನೆ ಮಾಡ್ಲಿಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಇದರಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಅನಿವಾರ್ಯ. ಕೆಲವು ನಮಗೆ ಬೇರೆ ಅದೇ ನಮ್ಮ ರೈತರಿಗೆ ವಿದ್ಯುತ್ ಚಾಲಿತ ಮೋಟರ್ ಇದಾಗಿರ್ಬಹುದು, ಪಂಪ್ಸೆಟ್ ಆಗಿರ್ಬಹುದು, ಮತ್ತು ನಮ್ಮ ಎಲ್ಲಾ ಊರುಗಳಿಗೆ ವಿದ್ಯುತ್ ಅವಶ್ಯಕತೆ ಅದೇ. ಇದು ರಾಷ್ಟ್ರಕ್ಕೆ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೇದು. ಆದರೆ ಅದನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಆ ಒಂದು ಏರಿಯಾ ಅನ್ನೋದೇನದಲ್ಲ, ಅದು ಬಹಳ ಮುಖ್ಯವಾಗಿರ್ತದೆ. ಅವ್ರು ಸ್ಥಾಪನೆ ಮಾಡ್ತಕ್ಕಂಥ ಏರಿಯಾ ಜನವಸತಿಗೆ ತೊಂದರೆ ಕೊಡಲಾರಂತ ಇರುವಂತ ಏರಿಯಾ ಸ್ಥಳ ಇರಬೇಕು ಅಂತ ಅದಕ್ಕೆ ಕಾನೂನು ಸಹ ಇದೆ. ಅದಕ್ಕೆ ಆದಂತಹ ಕೆಲವು ನೀತಿ ನಿಯಮಗಳಿವೆ. ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ನೀತಿ ನಿಯಮಗಳನ್ನು ಆ ಸ್ಥಾಪನೆ ಮಾಡೋರು ಹಾಕಿರ್ತಾರೆ. ಆದ್ರೆ ಅವೆಲ್ಲಗಳನ್ನು ಅವರು ಗಾಳಿಗೆ ತೂರಿ ಕೆಲವು ವಿಂಡ್ ಪವರ್ ನ ಸ್ಥಾಪನೆ ಮಾಡಿದ್ದು ಕಂಡು ಬಂದದ ನೋಡಿದಾಗ. ಮತ್ ಹೀಗೇನಾದ್ರು ಬಿದ್ರೆ ಈ ರೀತಿಯಾಗಿ ಈಗ ಬಿರುಗಾಳಿಗೆ ಸಿಲ್ಕೊಂಡು ಈ ರೀತಿಯಾಗಿ ಆ ಒಂದು ವಿದ್ಯುತ್ ಯಂತ್ರಗಳು ಒಂದೊಂದಾಗಿ ಕಳಚಿ ಬಿದ್ದು ಅದು ಜನರ ಮೇಲೆ ಬಿತ್ತಂದ್ರ ಜನರಿಗೆ ತೊಂದರೆ ಆಗ್ತಾರಂದ್ರ ಅದು ಹೊಣೆಗಾರರು ಆಡಳಿತಗಾರರೇ ಆಗ್ತಾರ, ಹೊರತು ಮತ್ತೆ ಯಾರು ಅಲ್ಲ. ಆಡಳಿತ ವರ್ಗ ಹೌದು. ಇದು ಮುಖ್ಯವಾಗಿ ನಮ್ಮ ಆಳೋ ಪ್ರತಿನಿಧಿಗಳು, ಆಡಳಿತಗಾರರು ಮತ್ತೆ ಇದು ಹೊಣೆಗಾರರು ಯಾರು? ಅದಕ್ಕೆ ಅವರೇ ಪರವಾನಗಿ ಕೊಟ್ಟಿರ್ತಾರೆ. ಇವನ್ನೆಲ್ಲ ಸ್ಥಾಪನೆ ಮಾಡ್ಲಿಕ್ಕೆ ನಮ್ಮ ಸರ್ಕಾರನ ಪರವಾನಗಿ ಕೊಟ್ಟಿರ್ತಾರೆ. ಅಂದ್ರೆ ಇಷ್ಟು ವರ್ಷಗಳಂತ ಏನಾದ್ರು ಇರ್ತದೆ ಸರ್? ಅದಕ್ಕೆ ರೈತರ ಪಾಲುದಾರಿಕೆಗಳು ಅದರೊಳಗೆ. ಬಟ್ ಈಗಿನ ರೈತರು ಅವ್ರು ಯಾರು ಮಾಡ್ತಾ ಇಲ್ಲ. ಸಂಘ ಸಂಸ್ಥೆಗಳು ರೈತ ಪಾಲುದಾರಿಕೆ ಮೂಲಕ ನಾವು ವಿಂಡ್ ಪವರ್ ಸ್ಥಾಪನೆ ಮಾಡಬಹುದು. ಆದ್ರೆ ಅದ್ರದ್ದು ಮಾಹಿತಿ ಕೊರತೆ ಇದ್ದಾಗಿ ಯಾರು ಅದನ್ನ ಮುಂದಾಗ್ಲಿಕ್ಕೆ ಬರ್ತಾ ಇಲ್ಲ. ಅದ್ರ ಜೊತೆಯಾಗಿ ಈಗ ಸೋಲಾರ್ ಸಹ ಮಾಡ್ತಾ ಇದ್ದಾರೆ. ಸಾಕಷ್ಟು ಸೋಲಾರ್ ವಿದ್ಯುತ್ ಉತ್ಪಾದನೆಯನ್ನು ಪ್ರಾರಂಭ ಆಗಿದೆ. ಸಾಕಷ್ಟು ನೂರಾರು ಎಕರೆ ಗಟ್ಟಲೆ ಈಗಾಗಲೇ ಸೋಲಾರ್ ಸ್ಥಾಪನೆ ಆಗ್ತಾ ಇದೆ. ಸೊ ಇದು ಒಂದೇ ಅಲ್ಲ ಸರ್, ಅಂದ್ರೆ ಕಳೆದ ಒಂದು ಮಳೆಗಾಲಗಳಲ್ಲಿ ನೆರೆಗಲ್ ಭಾಗದಲ್ಲಿ ಅಲ್ಲಿಯೂ ಕೂಡ ಒಂದು ಇದೇ ರೀತಿಯಾಗಿರ್ತಕ್ಕಂಥ ಘಟನೆಗಳು ಕೂಡ ಸಂಭವಿಸಿತ್ತು. ಆದ್ರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ, ಅದು ಬೇರೆ ವಿಷಯ. ಇದೇ ರೀತಿ ಘಟನೆಗಳು ಕಳೆದ ಮಳೆಗಾಲದಲ್ಲಿ ಕೂಡ ಆಗಿತ್ತು ಅನ್ನೋ ಒಂದು ಘಟನೆ ಈ ಘಟನೆಯನ್ನ ನೆನಪಿಸುತ್ತೆ ಸರ್ ಅದು. ಸೊ ಈಗ ನಾವು ಕೊನೆಯದಾಗಿ ಅಂದ್ರೆ ಸಾರ್ವಜನಿಕರಿಗೆ ಈ ರೀತಿ ಫ್ಯಾನ್ ಅಂದ್ರೆ ಒಂದು ಫ್ಯಾನ್ ಗಡೆ ಇರುವಂತಹ ಜನರುಗಳಿಗೆ, ನಿವಾಸಿಗಳಿಗೆ, ರೈತರುಗಳಿಗೆ ಹೇಳೋದಾದ್ರೆ ಏನ್ ಹೇಳಬೇಕು ಸರ್? ಈಗ ಯಾವುದೇ ಒಂದು ವಿಂಡ್ ಪವರ್ ಸ್ಥಾಪನೆ ಮಾಡ್ಬೇಕಾರ ಅಲ್ಲಿ ಸುತ್ತಮುತ್ತಲು ಇರ್ತಕ್ಕಂತ ಜನರಿಗೆ ಆಗಿರ್ಬಹುದು, ಅಥವಾ ಸುತ್ತಮುತ್ತಲು ಇರ್ತಕ್ಕಂತ ಯಾವುದೇ ಒಂದು ಧಾರ್ಮಿಕ ಕ್ಷೇತ್ರ ಆಗಿರ್ಬಹುದು, ಏನಾದ್ರೂ ಅದಕ್ಕೆ ಧಕ್ಕೆ ಬರ್ತದೆ ಅಂತ ಕಂಡು ಬಂದ್ರ ಅವರು ಅದಕ್ಕಾಗಿ ತಕರಾರು ಅರ್ಜಿಯನ್ನು ನಮ್ಮ ಆಡಳಿತಕ್ಕೆ ಸಲ್ಲಿಸಬೇಕಾಗ್ತದೆ. ಆ ತಕರಾರು ಅರ್ಜಿ ಅವರು ತಮ್ಗೆ ತೊಂದರೆ ಆಗೋದು ಅಂತ ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲಾರು ನೋಡಿದ್ ಕಾಣ್ತದೆ.
ಬಟ್ ಯಾರು ತಕರಾರು ಅರ್ಜಿ ಕೊಟ್ಟಿರೋದಿಲ್ಲ. ಈ ಒಂದು ಹಿನ್ನೆಲೆಯಿಂದ ಆಡಳಿತ ವರ್ಗದವರು ಏನ್ ಕೇಳ್ತಾರೆ, ತಮ್ಗೆ ಏನಾದ್ರು ಜನಸಾಮಾನ್ಯರಿಗೆ ಕೇಳ್ತಾರೆ. ಸ್ವಾಭಾವಿಕವಾಗಿ ಯಾವ್ದಾದ್ರು ಏನಾದ್ರು ತೊಂದರೆ ಆಯ್ತಂದ್ರ ನಮ್ಗೆ ದೂರ್ ಕೊಡ್ರಿ ಅಂತ ಕೇಳ್ತಾರೆ. ಆ ರೀತಿಯಾಗಿ ದೂರು ಸಲ್ಲಿಸಿ ಮುಖ್ಯವಾಗಿ ಸಲ್ಲಿಸಬೇಕು. ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಅಲ್ಲೇ ಅವ್ರ ಖಾಸಗಿ ಕಂಪನಿಯವರು ಏನ್ ಮಾಡಿರ್ತಾರೆ ಅದೇ ಕೊನೆಯದಾಗುತ್ತದೆ. ಸರಿ, ಈಗ ಈ ತರ ಘಟನೆಗಳು ಆತಪ್ಪ ಅಂದ್ರೆ ಇದಕ್ಕೆ ಆಡಳಿತ ವರ್ಗದವ್ರು ಜವಾಬ್ದಾರಿ ಆಗ್ತಾರೋ ಅಥವಾ ಆ ಒಂದು ಖಾಸಗಿ ಕಂಪನಿಯ ವಿಂಡ್ ಫ್ಯಾನ್ಗಳು ಅವು ಏನು ಜವಾಬ್ದಾರಿ ಆಗ್ತದೆ ಸರ್? ಈಗ ಪ್ರಮುಖವಾಗಿ ಆಡಳಿತ ವರ್ಗಕ್ಕಿಂತ ಹೆಚ್ಚು ಆ ಖಾಸಗಿ ಕಂಪನಿಯವರೇ ಇದು ಹೊಣೆಗಾರಕ್ಕಾಗ್ತಾರೆ. ಯಾಕಂದ್ರೆ ಅದ್ರದ್ದು ಉತ್ಪನ್ನ ಆ ಖಾಸಗಿ ಕಂಪನಿಯವರು ತಗೊಂಡಿರ್ತಾರೆ. ಅದ್ರ ಬರ್ತಕ್ಕಂತ ಉತ್ಪನ್ನ ಸಂಪೂರ್ಣವಾಗಿ ಖಾಸಗಿ ಕಂಪನಿಯವರು ತಗೊಂಡು ಸರ್ಕಾರಕ್ಕೆ ವಿದ್ಯುತ್ ಅನ್ನು ಮಾರಿ ಅದರ ಉತ್ಪಾದನೆ ಬಂದಂತ ಒಂದು ಲಾಭವನ್ನು ಖಾಸಗಿ ಕಂಪನಿಯವರು ಕಾಯ್ದೆ ತಗೋತಿರ್ತಾರೆ. ಈ ಒಂದು ಹಿನ್ನೆಲೆಯಿಂದ ನೋಡಿದ್ರೆ ಅದಕ್ಕೆ ಆಗಿರುವಂತಹ ಯಾವುದೇ ನಷ್ಟ ಆಗೋದಕ್ಕ ಜನರಿಗೆ ತೊಂದರೆ ಆಗಿರ್ಲಕ್ಕ ಏನಾದ್ರೂ ಸಹಿತ ಅದರ ಸಂಪೂರ್ಣ ಹೊಣೆಗಾರರು ಅದೇ ಖಾಸಗಿ ಕಂಪನಿಯವರು ಹೊರಬೇಕಾಗ್ತದೆ. ಅದರಿಂದ ತೊಂದರೆ ಆಗ್ತಕ್ಕಂಥ ನಷ್ಟವನ್ನು ಭರಿಸ್ಕೊಡುವಂತವ್ರು ಯಾರು ಅಂದ್ರೆ ನಮ್ಮ ಆಡಳಿತ ವರ್ಗ. ಆ ಆಡಳಿತ ವರ್ಗಕ್ಕೆ ನಾವು ಕಂಪ್ಲೇಂಟ್ ಕೊಡ್ಬೇಕು, ದೂರನ್ನು ಸಲ್ಲಿಸಬೇಕು. ಆ ಬಳಿಕ ಅವರು ಅದು ಕರೆದು ಅವರು ವಿಚಾರಣೆ ಮಾಡಿ ಮುಂದಿನ ಕ್ರಮಕ್ಕೆ ನಮ್ಮ ಆಡಳಿತ ವರ್ಗ ಮುಂದಾಗ್ತದೆ ಅನ್ನೋ ಒಂದು ನೀತಿ ನಿಯಮಾವಳಿ ಇವೆ. ಈ ಪ್ರಕಾರ ನಾವು ಹೋದ್ರೆ ನಾವು ಎಲ್ಲರಿಗೂ ಒಂದು ನ್ಯಾಯ ಸಿಗ್ತದೆ. ಎಸ್ ವೀಕ್ಷಕರೇ, ಈ ಒಂದು ಘಟನೆಯಿಂದ ನಾವು ಒಂದು ಅರ್ಥಕೊಳ್ಬೇಕಾಗಿದ್ದೇನಪ್ಪಾ ಅಂತಂದ್ರೆ ತಮ್ಮ ಜಮೀನಿನ ಸುತ್ತ ಆಗಿರ್ಬೋದು, ತಮ್ಮ ನಿವೇಶನಗಳ ಸುತ್ತ ಏನಾದ್ರು ಈ ರೀತಿ ವಿಂಡ್ ಫ್ಯಾನ್ಗಳು ದುರಸ್ತಿ ಹಂತದೊಳಗಿದ್ವು ಅಥವಾ ಏನಾದ್ರೂ ಬೀಳುವಂತ ಹಂತದೊಳಗಿತ್ತಪ್ಪ ಅಂತಂದ್ರೆ ತಾವು ಆಡಳಿತ ವರ್ಗಗಳಿಗೆ ಹೋಗಿ ತಮ್ಮ ಒಂದು ಲಿಖಿತವಾಗಿರ್ತಕ್ಕಂತ ಒಂದು ಮನವಿಯನ್ನ ಕೊಡ್ರಿ ಅಥವಾ ಒಂದು ಅರ್ಜಿಯನ್ನ ಸಲ್ಲಿಸ್ರಿ, ಈ ರೀತಿ ಆಗಿದೆ ಅಂತ ಹೇಳಿ ಹೇಳ್ತಾ ಇರತಕ್ಕಂಥದ್ದು. ಇದು ಈ ಒಂದು ಸದ್ಯದ ಧರೆಗುಳಿದ ವಿಂಡ್ ಫ್ಯಾನ್ ಎನ್ನುವಂತ ಆ ಒಂದು ಅರ್ಜಿಯನ್ನು ಕೊಟ್ಟ ಬಳಿಕ ಸಹಿತ ಅದನ್ನ ಅವ್ರ ಮಾಧ್ಯಮದವ್ರಿಗೆ ತಿಳಿಸಬಹುದು ಮುನ್ನೆಚ್ಚರಿಕೆ ಕ್ರಮವಾಗಿ. ಈ ರೀತಿ ಇಂಥ ಕಂಬಗಳು ಈ ರೀತಿ ಬೀಳುವಂತ ಹಂತ ತಪ್ಪಿದೆ, ಈ ರೀತಿ ಕ್ರ್ಯಾಕ್ ಆಗಿದೆ, ಈ ರೀತಿ ಜನವಸತಿಗೆ ತೊಂದರೆ ಆಗಿದೆ, ಯಾವ್ದಾದ್ರು ಕುರಿತು ಅವ್ರು ಏನಾದ್ರು ದೂರನ್ನು ದಾಖಲೆಯನ್ನು ಆಯಾ ಸಂಬಂಧಪಟ್ಟಂತ ಇಲಾಖೆಯವರಿಗೆ, ಕಂದಾಯ ಇಲಾಖೆಯವರಿಗೂ, ಪೊಲೀಸ್ ಇಲಾಖೆಯವರಿಗೆ ಯಾರಿಗಾದ್ರೂ ತಿಳಿಸಿದ ಬಳಿಕ ಆ ಒಂದು ಕಾಪಿಯನ್ನು ಎಕ್ನಾಲಜ್ ಕಾಪಿ ಪರತ ಪಾವತಿಯನ್ನು ನಮ್ಮ ಮಾಧ್ಯಮದವರಿಗೆ ಕೊಟ್ರೆ ತಾವು ತಮಗೆ ಆದಂತಹ ತೊಂದರೆಯನ್ನು ನಾವು ಸಹಿತ ಜನಜಾಗೃತಿ ಮೂಡಿಸುವಲ್ಲಿ ಮಾಧ್ಯಮದವರು ಸಹಿತ ಮುಂದಾಗ್ತಾರೆ ಇದರಿಂದ. ವೀಕ್ಷಕರೇ, ತಾವು ಏನಾದ್ರು ಆ ಒಂದು ದೂರುಗಳನ್ನ ಕೊಟ್ರೆ ನೀವು ಕೂಡ ನಮ್ಮ ಮಾಧ್ಯಮಗಳನ್ನು ಕೂಡ ಸಂಪರ್ಕ ಮಾಡ್ರಿ, ನಾವು ಕೂಡ ತಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇದು ಒಂದು ಧರೆಗುಳಿದ ವಿಂಡ್ ಫ್ಯಾನ್ ಅನ್ನುವಂತ ಒಂದು ವಿಶೇಷ ಚರ್ಚೆ ಆಗಿತ್ತು. ಈಗ ಒಂದು ಸಣ್ಣದ ವಿರಾಮ, ಮುಂದೆ ಬೀದಿ ನಾಯಿಗಳ ಕಾರ್ಯಾಚರಣೆಗೆ ಮುಂದಾದ ಪುರಸಭೆ ಅನ್ನುವಂತ ವಿಶೇಷ ಚರ್ಚೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ SN ನ್ಯೂಸ್ ನೋಡ್ತಾ ಇರಿ. ಗಜೇಂದ್ರಗಢದ ನಿಮ್ಮ ಹೆಮ್ಮೆಯ ಶ್ರೀ ತುಳಜಾ ಭವಾನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ನರ್ಸರಿ, LKG, UKG ಹಾಗೂ 1ರಿಂದ 8ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಈ ಶಾಲೆಯ ವೈಶಿಷ್ಟ್ಯತೆಗಳು: ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ಬೋಧನೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ, ಚಟುವಟಿಕೆಯ ಮೂಲಕ ಕಲಿಕೆ, ನೂತನ ಬೋಧನಾ ವಿಧಾನಗಳ ಮೂಲಕ ಬೋಧನೆ, CCTV ಅಳವಡಿಸಲಾಗಿದೆ, ಸುಸಜ್ಜಿತವಾದ ತರಗತಿ ವರ್ಗ ಕೊಠಡಿಗಳು, ವಿಶಾಲವಾದ ಹೊರಾಂಗಣ ಮತ್ತು ಆಟದ ಮೈದಾನ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಪ್ರತ್ಯೇಕ ಉತ್ತಮ ಶೌಚಾಲಯ ವ್ಯವಸ್ಥೆ, ಮಕ್ಕಳಿಗೆ ಸ್ಕೂಲ್ ಬಸ್ ವ್ಯವಸ್ಥೆ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ಕಾಳಜಿ, ಹಾಗಾಗಿ ಮಕ್ಕಳ ಶೈಕ್ಷಣಿಕ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು. ಕರ್ನಾಟಕ ಸರ್ಕಾರದಿಂದ ಶಾಶ್ವತ ಮಾನ್ಯತೆ ಪಡೆದಿರುವ ಶ್ರೀ ತುಳಜಾ ಭವಾನಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಲೋಕಪ್ಪ ಲಾಲಪ್ಪ ರಾಠೋಡ್ ಇವರ ಮಾರ್ಗದರ್ಶನದಲ್ಲಿ ಸತತ 14 ವರ್ಷಗಳಿಂದ ಯಶಸ್ವಿಯಾಗಿ ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ಶುಲ್ಕದಲ್ಲಿ ಪರಿಣಾಮಕಾರಿ ಶಿಕ್ಷಣ ಒದಗಿಸಲಾಗುತ್ತಿದೆ. ಗಜೇಂದ್ರಗಢದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಶ್ರೀ ತುಳಜಾ ಭವಾನಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರವೇಶಾತಿಗಳು ಪ್ರಾರಂಭವಾಗಿದ್ದು, ಪಾಲಕರು ಇದರ ಸದುಪಯೋಗ ಪಡೆದುಕೊಳ್ಳಲು ಮುಂದಾಗಿ.
ಶಾಲೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಶಾಲೆಯ ಮೊಬೈಲ್ ಸಂಖ್ಯೆ 8971757303. ಸ್ಥಳ ಬಸವೇಶ್ವರ ನಗರ, ರೋಣ ರೋಡ್, ಗಜೇಂದ್ರಗಡ. ವಿರಾಮದ ನಂತರ ಮತ್ತೆ ಚರ್ಚಾ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ. ಸೊ ನಾವು ಆಗಲೇ ಮೊದಲನೇದಾಗಿ ವೀಟ್ ಫ್ಯಾನ್ಗಳ ಕುರಿತಾಗಿ ಮಾಡಿದ್ವಿ. ಈಗ ಇನ್ನೊಂದು ಚರ್ಚೆಗೆ ಬರ್ತಕ್ಕಂಥದ್ದು, ಬಹು ಚರ್ಚಿತವಾಗಿರ್ತಕ್ಕಂಥ ವಿಷಯ ಏನಂದ್ರೆ, ಗಜೇಂದ್ರಗಡದಲ್ಲಿ ಇದೇ ತಿಂಗಳಲ್ಲಿ ಒಂದು ಸಾವಾಗುತ್ತೆ. ಅದು ಬೀದಿ ನಾಯಿಗಳ ಕಚ್ಚಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಆಧರಿಸಿ ಆ ಸಾವಾಗಿದೆ ಅಂತಂದು ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಕುರಿತಾಗಿ ಅನೇಕ ಪ್ರತಿಭಟನೆಗಳು ಕೂಡ ನಡೆದು, ಅನೇಕ ರೀತಿಯ ಪರ ವಿರೋಧ ಚರ್ಚೆಗಳು ಕೂಡ ನಡೆದು, ಅದರಂತೆ ಅಧಿಕಾರಿಗಳು ಕೂಡ ಏನು ತಾತ್ಕಾಲಿಕವಾಗಿರ್ತಕ್ಕಂಥ ಬೀದಿ ಶ್ವಾನಗಳ ಒಂದು ಕಾರ್ಯಾಚರಣೆ ಮಾಡಿದ್ರು. ಆ ಕುರಿತಾಗಿರ್ತಕ್ಕಂಥ ಒಂದು ವಿಶೇಷ ಚರ್ಚೆಯನ್ನ ಇವತ್ತು ನಾವು ಸರ್ ಜೊತೆ ಮಾಡೋಣ. ಸರ್, ಈಗ ಏನಪ್ಪಾ ಅಂದ್ರೆ, ಈಗ ಬೀದಿ ನಾಯಿಗಳು ಸರ್ ಗಜೇಂದ್ರಗಡದೊಳಗ ಬಹುತೇಕ ನೀವು ಎಲ್ಲಿ ಯಾವುದೇ ಒಂದು ಪ್ರದೇಶಗಳಿಗೆ ಹೋದ್ರು ಕೂಡ ಬೀದಿ ನಾಯಿಗಳ ಕಾಟ ಬಹಳಷ್ಟು ಆಗಿದೆ. ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಹಿರಿಯ ವಯಸ್ಸಾದ ಜೀವಿಗಳು ಕೂಡ ಒಂದು ನಡೆದಾಡುವಂತ ಒಂದು ಪರಿಸ್ಥಿತಿನೂ ಕೂಡ ಇಲ್ಲ ಇವಾಗ. ಯಾಕಂದ್ರೆ ಆ ನಾಯಿಗಳು ಅಟ್ಯಾಕ್ ಮಾಡುವಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಸೊ ಅದ್ರ ಕುರಿತಾಗಿ ಸರ್ ಹೇಳೋದಾದ್ರೆ ಸರ್, ಗಜೇಂದ್ರಗಡದ ಚೋಳಿನವರ ಊರಿಯೊಳಗ ಓರ್ವ ಮಹಿಳೆ ಬೆಳಗ್ಗೆ ತಮ್ಮ ಪಕ್ಕದ ಮನೆಯ ಒಂದು ಹೂವಿನ ಗಿಡದೊಳಗ ಹೂವ ಹರ್ಕೊಳಕ್ ಹೋದ ಸಂದರ್ಭದೊಳಗ ಒಂದು 5-6 ನಾಯಿಗಳು ಏಕಕಾಲಕ್ಕೆ ಆಕ್ರಮಣ ಮಾಡಿ ಆ ಮಹಿಳೆ ಸಾವನ್ನಪ್ಪಿರುವ ಘಟನೆ ಇಡೀ ನಮ್ಮ ಗಜೇಂದ್ರಗಡದ ಜನರನ್ನು ಭುಗಿಲೆಬ್ಬಿಸ್ತವಂತ. ನಿಜ ಸರ್, ನಿಜ. ಅವತ್ತೆಲ್ಲ ಜನರಿಗೂ ಬಹಳ ಆಕ್ರೋಶಭರಿತರಾಗಿದ್ರು. ಅವತ್ತು ಆ ಮಹಿಳೆಯ ಶವವನ್ನು ಸಹ ಒಂದು ಹೆದ್ದಾರಿಯೊಳಗಿಟ್ಟು ಪ್ರತಿಭಟಿಸುವಂತ ದುಸ್ಥಿತಿ ನಿರ್ಮಾಣವಾಯಿತು. ಕಾರಣ ಬೀದಿ ನಾಯಿಗಳ ಹಾವಳಿಯಿಂದ. ಬೀದಿ ನಾಯಿಗಳು ಹಾವಳಿ ಇಷ್ಟಾಕ ಅದು ನಮ್ಮ ಗಜೇಂದ್ರದೊಳಗ ಸಾಕಷ್ಟು ಸಾಕು ನಾಯಿಗಳು ಅದು, ಬೀದಿ ನಾಯಿಗಳು ಅದು. ಆದ್ರೆ ಎಷ್ಟೋ ಬಾರಿ ಕಳೆದ ವರ್ಷ ಸಾಕಷ್ಟು ಬೀದಿ ನಾಯಿಗಳ ಹಾವಳಿ ಇದ್ರೂ ಸಹಿತ ಒಬ್ಬ ಹುಡುಗನ ಮೇಲೆ ಅಟ್ಯಾಕ್ ಮಾಡ್ತು. ಹೌದು ಸರ್, ಕಳೆದ ವರ್ಷ ಅಟ್ಯಾಕ್ ಮಾಡಿದಾಗ ಸಹ ಆ ಹುಡುಗ ಅದೃಷ್ಟವಶಾತ್ ಬದುಕುಳಿದ. ಮೇಲಾಗಿ ಏನೋ ಒಂದು ವೈದ್ಯರ ಉಪಚಾರದಿಂದ ಬದುಕುಳಿದ ಹುಡುಗ. ಅವಾಗ್ಲೂ ಸಹ ಇದು ಪದೇ ಒಂದು ಬಾರಿ ಅಲ್ಲ, ಪದೇ ನಮ್ಮ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಜನವಸತಿಗೆ ತೀವ್ರ ತೊಂದರೆ ಉಂಟಾಗಿದ್ದರೂ ಸಹಿತ ನಮ್ಮ ಪುರಸಭೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮ ತಗೊಂಡರೂ ಸಹಿತ ಮತ್ತೆ ಪದೇ ರಿಪೀಟ್ ಆಗ್ತಾ ಇದೆ. ಈ ರೀತಿ ಆಗೋದಕ್ಕೆ ಮುಖ್ಯ ಕಾರಣ ಪುರಸಭೆ ಆಡಳಿತ ವರ್ಗದವರು ತತ್ಕ್ಷಣ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸದೆ ಹೋದ್ರೆ ಈ ರೀತಿ ಘಟನಾವಳಿಗಳು ಮರುಕಳಿಸ್ತವೆ. ಅನೇಕರು ಕೂಡ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಪುರಸಭೆಯವರಿಗೆ ಈ ಏರಿಯಾದೊಳಗ ನಾಯಿಗಳ ಬಾಳದವ್ರಿ ಅಂತ ಹೇಳಿದ್ದು ಉಂಟು ಸರ್. ಒಂದು ಏನಂದ್ರೆ, ಸಾಕಷ್ಟು ದೂರುಗಳು ಪುರಸಭೆಗೆ ಸಲ್ಲಿಸಿದ್ರು ಸಹ ಪುರಸಭೆ ಮುಖ್ಯಾಧಿಕಾರಿ ಆದಂತ ಬಸವರಾಜ್ ಬಳಗಾನವರು ಅವತ್ತು ಹೇಳಿದ ಒಂದು ಮುಖ್ಯ ಕಾರಣ ಅಂದ್ರೆ, ನಾವೇನಾದ್ರೂ ನಾಯಿ ಹಿಡ್ಲಿಕ್ಕೆ ಹೋದೆ ಅಂದ್ರೆ ನಾಯಿ ಸಾಕಿದಂತ ಮಾಲೀಕರು ಬಂದು ಅದು ನಮ್ಮ ನಾಯಿ ಅದ, ನಮ್ಮ ನಾಯಿ ಹಿಡಿಬೇಡ್ರಿ, ನಮ್ಮ ಹಿಡಿಬೇಡ್ರಿ, ಅವರಿಗೆ ತಕರಾರು ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಮುಖ್ಯಾಧಿಕಾರಿಯಿಂದ ಕೇಳಿ ಬಂತು. ಅಂದ್ರೆ ಬೀದಿ ನಾಯಿಗಳ ಹಾವಳಿ ಆದಂತೆ ಕೂಡ ಅವ್ರೇನ ಹಿಡಿಲಿಕ್ಕೆ ಹೋದ ಸಂದರ್ಭದೊಳಗ ಮತ್ತೆ ನಾಯಿ ಮಾಲೀಕರಿಂದ ಈ ರೀತಿ ಪ್ರತಿರೋಧ ಬಂದ ಸಂದರ್ಭದೊಳಗ ಅವರು ನಾಯಿಯನ್ನು ಹಿಡಿಯುವಂತ ಕಾರ್ಯಾಚರಣೆಯನ್ನು ಅರ್ಧಕ್ಕೆ ಕೈ ಬಿಟ್ಟಿದ ವಿಷಯ ಅವರು ಸಾರ್ವಜನಿಕರಿಗೆ ಹೇಳಿದ್ರು. ಬಟ್ ಈಗ ಮೊನ್ನೆ ಮಹಿಳೆ ಸಾವನ್ನಪ್ಪಿದ ಬಳಿಕ ಸಾರ್ವಜನಿಕರ ದೂರಿನ ಮೇರೆಗೆ 2-3 ದಿವಸ ಮೊನ್ನೆ ಕಾರ್ಯಾಚರಣೆ, ಡಾಗ್ ಕಾರ್ಯಾಚರಣೆ ಅಂತ ಮಾಡಿದ್ರು. ಅವತ್ತು ಸುಮಾರು 2 ದಿನದೊಳಗ 200ಕ್ಕೂ ಹೆಚ್ಚು ನಾಯಿಗಳನ್ನು ಪುರಸಭೆಯ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಅವನು ಹಿಡಿಸಿದ್ರು. ಅವನು ನಾಯಿಗಳು ಹಿಡಿದಂತ ಟ್ರಕ್ ಒಳಗ ಹಾಕಿಕೊಂಡು ಹೊಳ್ಳೆಲ್ಲಿ ಹೊಸಪೇಟೆ ಆಮೇಲೆ ಇನ್ನಿತರ ಗುಡ್ಗಾಡು ಪ್ರದೇಶಗಳಿಗೆ ಅವನು ಹೊಯ್ದು ಬಿಟ್ಟು ಬಂದಿವಿ ಅಂತ ತಿಳಿಸಿದ್ದಾರೆ. ಎಸ್ ಸರ್, ಈ ಕುರಿತಂತೆ ಪುರಸಭೆ ಮುಖ್ಯಾಧಿಕಾರಿಗಳು ಕೂಡ ಒಂದು ಪ್ರತಿಕ್ರಿಯೆ ನೀಡಿದ್ದಾರೆ ಸರ್. ಅವ್ರೇನ್ ಹೇಳ್ತಾರೆ ನೋಡೋಣ ಸರ್. ಓಕೆ,
ಏನಾರ ಬೈಟ್ ಸರ್ ಸರ್ ಓಕೆ ಬೈಟ್ ಹಾಕ್ಬಿಡ್ತೀವಿ ಸರ್ ಬೈಟ್ ಹಾಕಿದ್ಮೇಲೆ ಮತ್ತೆ ಡಿಸ್ಕಷನ್ ಸ್ಟಾರ್ಟ್ ಸರ್. ಓಕೆ ಎಸ್ ಸರ್, ನೋಡಿದ್ರಲ್ಲ ಮುಖ್ಯಾಧಿಕಾರಿಗಳು ಬೈಟ್ ಎಲ್ಲ ಹೇಳ್ತಾ ಇದ್ರು. ನಾವು ಬೀದಿ ನಾಯಿಗಳು ಮತ್ತೆ ಬೀದಿ ನಾಯಿಗಳಿಗೂ ಮತ್ತು ಸಾಕು ನಾಯಿಗಳು ಬಹಳಷ್ಟು ವ್ಯತ್ಯಾಸಗಳೇ ಇರುತ್ತೆ. ಬೀದಿ ನಾಯಿಗಳಾಗಿತ್ತಪ್ಪ ಅಂದ್ರೆ ಅವು ಎಲ್ಲಿ ಬೇಕಲ್ಲಿ ತಿಂತಿರ್ತಾವ, ಎಲ್ಲಿ ಬೇಕಲ್ಲಿ ಓಡಾಡ್ತಿರ್ತಾವ. ಸೊ ಆದ್ರೆ ಸಾಕು ನಾಯಿಗಳು ತಮ್ಮ ಮಾಲೀಕರು ಅವುಗಳನ್ನ ಸಾಕು ನಾಯಿಗಳು ಬೀದಿ ನಾಯಿಗಳು ಅಂತ ನಾವು ಕಂಡುಹಿಡಿಯೋದಾದ್ರಿ ಅಂತಂದ್ರೆ ಪಟ್ಟಿಗಳನ್ನ ಹಾಕೋರಿ. ಅನೇಕ ಬಾರಿ ಕೂಡ ನಾವು ಆದ್ರೆ ಈಗ ಏನು ಪುರಸಭೆಯ ಸ್ವಚ್ಛತಾ ವಾಹನ ಏನು ಅಡ್ಡಾಡುತ್ತೆ ಅದರಲ್ಲಿ ಕೂಡ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ ಅನ್ನೋ ಪಾಯಿಂಟ್ ಗಳು ಕೂಡ ಅವರು ಪ್ರಮುಖವಾಗಿ ಇವತ್ತು ನಾವು ನಗರ ಪ್ರದೇಶದೊಳಗ ನಾವು ನೋಡ್ತಾ ಇದೀವಲ್ಲ, ಈಗ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು, ಗದಗ ಆಗಿರ್ಬೋದು, ಬೆಂಗಳೂರು ಅಂತ ಪ್ರದೇಶದೊಳಗ ಅಲ್ಲೂ ಸಹ ಬೀದಿ ನಾಯಿಗಳ ಹಾವಳಿ ಅದಾವ್ರಿ. ಆದ್ರೆ ಅಲ್ಲಿ ಇರ್ತಕ್ಕಂತ ಸ್ಥಳೀಯ ಆಡಳಿತದವರು ಏನ್ ಮಾಡಿದ್ದಾರೆ ಅಂದ್ರೆ, ಯಾರಾದ್ರೂ ಸಾಕು ನಾಯಿಗಳು ಇದ್ರೆ ಸಾಕು ನಾಯಿ ಮಾಲೀಕರು ಪುರಸಭೆಗೆ ಆ ವಿಷಯ ಗಮನಕ್ಕೆ ತಗೊಂಬಂದು ನಮ್ದು ಸಾಕು ನಾಯಿ ಇದೆ ಅಂತ ಪುರಸಭೆಗೆ ಗಮನಕ್ಕೆ ತಗೊಂಬಂದು ಅವರಿಂದ ಪರವಾನಗಿ ಪಡೆದು ಸಾಕು ನಾಯಿ ಸಾಕ್ತಿರ್ತಾರೆ. ಅದಕ್ಕೆ ಆದಂತ ನೀತಿ ನಿಯಮಾವಳಿಯನ್ನು ಅವರು ತಿಳಿಸಿರ್ತಾರೆ. ಸಾಕು ನಾಯಿಗಳಿಗೆ ಕೊರಳಿಗೆ ಬೆಲ್ಟ್ ಹಾಕ್ಬೇಕು, ಇನ್ನಿತರ ಕೆಲವು ಅವ್ರದೇ ಆದಂತ ರಿಸ್ಟ್ರಿಕ್ಷನ್ ತಿಳಿಸಿರ್ತಾರೆ. ಆ ಪ್ರಕಾರ ಆ ಸಾಕು ನಾಯಿಯವರು ಅನುಸರಿಸಬೇಕಾಗ್ತದೆ. ಆದ್ರೆ ಈ ಬೀದಿ ನಾಯಿಗಳು ಅಂದ್ರೆ ಅವ್ರಿಗೆ ಯಥೇಚ್ಛವಾಗಿ ಅವಕ್ಕೆ ಯಾವುದೇ ಒಳಪರಟ್ಟಿ ಇರುವುದಿಲ್ಲ. ಮತ್ತೆ ಪ್ರಮುಖವಾಗಿ ನಮ್ಮ ಗಜೇಂದ್ರದೊಳಗ ಮಾಂಸಾಹಾರಿ ಅಡ್ಡೆಗಳು ಬಹಳ ಅದಾವಿಲ್ಲ. ಮಾಂಸಾಹಾರಿ ಅಡ್ಡೆಗಳು ಎಲ್ಲೆಲ್ಲಿದಾವು ಅದ್ರ ಆ ಒಂದು ಸ್ಥಳದೊಳಗ ಸಿಕ್ಕಾಪಟ್ಟೆ ನಾಯಿಗಳು ಅವು ಮಾಂಸದ ರುಚಿ ನೋಡ್ಬಿಟ್ಟಾವ. ಕೆಲವು ನಾಯಿಗಳು ಆ ಒಂದು ಏನು ಮಾಂಸಾಹಾರಿ ಆಟೋಮೆಟಿಕ್ ಅದ್ರ ರುಚಿ ನೋಡಿದಂತ ನಾಯಿಗಳು ಆಟೋಮೆಟಿಕ್ ಆಗಿ ಮನುಷ್ಯರ ಮೇಲೆ ಎಗರೋದು ಸಾಮಾನ್ಯವಾಗಿಬಿಟ್ಟದ. ಅದನ್ನು ಸಹ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತಕ್ಕಂತ ವಿಷಯ. ಅವನು ಆ ಒಂದು ಹಿನ್ನೆಲೆಯಿಂದ ಒಟ್ಟಾರೆಯಾಗಿ ನಾವು ಸಾಕ್ತಕ್ಕಂತ ಪ್ರಾಣಿಗಳಿಂದ ಮನುಷ್ಯನಿಗೆ ಅನುಕೂಲ ಆಗ್ಬೇಕು ಹೊರತು ಜೀವ ತೆಗೆಯುವಂತ ವ್ಯವಸ್ಥೆ ಇರಬಾರ್ದು. ಅಲ್ಲ ಸರ್, ಈಗ ಇದು ಕಾರ್ಯಾಚರಣೆ ಕೇವಲ ಕಾಟಾಚಾರಕ್ಕಾಗಿ ಅನಿಸ್ತು ಅಥವಾ ತಾತ್ಕಾಲಿಕ ಅನಿಸ್ತು ಸರ್? ಯಾಕಂದ್ರೆ 2 ದಿನಗಳ ಮಾಡಿದ್ರು ಸರ್, ಮತ್ತೆ ಎಲ್ಲಿಯೂ ಕೂಡ ಮಾಡ್ಲಿಲ್ಲ, ಮತ್ತೆ ಉದ್ಭವ ಆಗಿದೆ. ಕಳೆದ ವರ್ಷ ಒಂದು ಏನು ಸಾರ್ವಜನಿಕರಿಂದ ಮತ್ತೇನ್ ಕಂಪ್ಲೇಂಟ್ ಕೇಳಿ ಬಂತಂತಂದ್ರ, ಈ ಹಿಡಿಕೊಂಡು ಹೋದಂತ ನಾಯಿಗಳನ್ನು ಪುನರ್ ಎಲ್ಲಿ ಹೋಗ್ಬಿಟ್ಟು ಬಂದಿದ್ರು ಏನೋ ಗೊತ್ತಿಲ್ಲ, ಹೊಳ್ಳಿ ವಾಪಸ್ ಒಂದ್ ಗಜೇಂದ್ರಗೆ ಬಂದು ಅನ್ನೋ ಅಪವಾದಗಳು ಇದೆ ಸರ್. ಅದು ಕೂಡ ಇದೆ. ಇನ್ನೊಂದು ಊಹಾಪೋಹಗಳೇನಪ್ಪಾ ಅಂದ್ರೆ, ಇವರು ಪ್ರಾಪರ್ ಆಗಿ ಮತ್ತೆ ಪ್ರದೇಶಗಳಲ್ಲ ಅಂದ್ರೆ ಬೇರೆ ಬೇರೆ ಪ್ರದೇಶಗಳ ದೂರದ ಪ್ರದೇಶಗಳ ಬಿಟ್ಟು ಬರೋ ಬದಲು ಇಲ್ಲಿ ಹತ್ತಿರದ ಗುಡ್ಡಗಾಡುಗಳಲ್ಲಿ ಬಿಟ್ಟು ಬಂದಿದ್ದಾರೆ. ಸೊ ಆ ಒಂದು ಇದ್ರ ಜಾಡ್ ಹಿಡ್ಕೊಂಡು ಮತ್ತೆ ಮರಳಿ ತಮ್ಮ ಸ್ಥಾನಕ್ಕೆ ಬಂದು ಅನ್ನೋದೊಂದು ಮಾತುಗಳು ಕೂಡ ಸಾರ್ವಜನಿಕ ವಲಯದೊಳಗ ಈಗ ಚರ್ಚೆ ಆಗ್ತಿರೋ ವಿಷಯನ ಅದು. ಏನ್ ಇವ್ರು ನಾಯಿ ಹಿಡ್ಕೊಂಡು ಹೋಗ್ತಾರೆ, ಅವು ಎಲ್ಲಿ ಉಳಿತಾವ, ಹೊಳ್ಳಿ ವಾಪಸ್ ನಮ್ಮ ಊರಿಗೆ ಬಂದಾವ್ ನೋಡಿ ನಾವು ಅನ್ನೋ ಮಾತುಗಳು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಬಟ್ ಈ ಬಾರಿ ನಾವು ಮುಖ್ಯಾಧಿಕಾರಿಯನ್ನು ಕೇಳಿದಾಗ ಇಲ್ಲ, ದೂರ ಪ್ರದೇಶ ಬಂದಾಗ ಇನ್ನೂರಿಗೆ ಯಾವ ಬಂದಿಲ್ಲ ಅಂತ ತಿಳಿಸ್ತಾರೆ. ಇದಲ್ಲದೆ ಇನ್ನೂ ಸಾಕಷ್ಟು ಈಗ 2 ದಿನದೊಳಗ ಸುಮಾರು 200ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಹಿಡಿದು ಈಗಾಗಲೇ ದೂರದ ಪ್ರದೇಶಗಳಿಗೆ, ಗುಡ್ಡಗಾಡ ಪ್ರದೇಶ ಹೋಗಿ ಬಿಟ್ಟು ಬಂದಿವಿ, ಬೇರೆ ಬೇರೆ ಊರುಗಳಿಗೆ ಹೋಗಿ ಬಿಟ್ಟು ಬಂದಿವಿ ಅಂತ ತಿಳಿಸಿದ್ದಾರೆ. ಅಂತ ಯಾವುದೇ ನಾಯಿಗಳು ಈಗ ಕಂಡು ಬರ್ತಾ ಇಲ್ಲ. ಬಟ್ ನಮ್ಮೇ ಒಂದು ನಾಗರಿಕರಾದಂತ ವಾಸ ಮಾಡ್ತಕ್ಕಂತ ನಾವು ಬಡಾವಣೆಗಳಿಗೂ ಸಹ ನಾವು ಸಾಕಿದ ನಾಯಿಯನ್ನು ಸಹ ನಮ್ಮ ಹದ್ದು ಬಸ್ತನ್ನು ಇಟ್ಕೊಡೋದು ನಮ್ಮ ಜವಾಬ್ದಾರಿ ಇರ್ತದೆ. ಆ ಒಂದು ಜವಾಬ್ದಾರಿಯನ್ನು ನಾವು ನಿವಾಸಿಗಳು ಸಮರ್ಥವಾಗಿ ನಿಭಾಯಿಸಬೇಕು. ಹಾಗೊಂದು ವೇಳೆ ಏನಾದ್ರೂ ಅಷ್ಟು ಮಿಕ್ಕಿ ಬೇರೆ ನಾಯಿಗಳು ಬೀದಿ ಒಳಗೆ ಓಡಾಡ್ತಿದ್ರೆ ಅದನ್ನ ಪುರಸಭೆಗೆ ಹೋಗಿ ಅವ್ರ ಗಮನಕ್ಕೆ ತಗೊಂಡು ನಾಯಿ ಒಂದಲ್ಲ ಅದ್ರ ಜೊತೆಯಾಗಿ ಮೊನ್ನೆ ಲೋಕಾಯುಕ್ತರು ಒಂದು ಸಭೆ ನಡೆಸಿದ್ರು. ಆ ಸಭೆದೊಳಗ ನಾಯಿ ಬಗ್ಗೆ ನಿಯಂತ್ರಣ ಮಾಡೋದು ಜೊತೆಯಾಗಿ ಬಿಡಾಡಿ ಹಂದಿಗಳನ್ನು ಸಹ ನೀವು ನಿಯಂತ್ರಣ ಮಾಡಬೇಕು. ನಾಯಿ, ಹಂದಿ ಇವೆರಡು ಕರೆಕ್ಟ್ ಆಗಿ ನೀವು ನಿಯಂತ್ರಣ ಮಾಡಿದ್ರೆ ಸಾರ್ವಜನಿಕರೇ ಯಾವುದೇ ರೀತಿಯಿಂದ ಜೀವ ಹಾನಿ ಆಗುದಿಲ್ಲ ಅಂತ ಲೋಕಾಯುಕ್ತರು DSP ಅವರು ಮೊನ್ನೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಅದನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸ ಈಗಿನ ಪುರಸಭೆ ಜವಾಬ್ದಾರಿ ಮೇಲಿದೆ. ನೋಡೋಣ ಸರ್. ಹಾಗಾದ್ರೆ ಈ ಲೋಕಾಯುಕ್ತ ಅಧಿಕಾರಿಗಳ ಒಂದು ಸೂಚನೆ ಮತ್ತು ಸಾರ್ವಜನಿಕರ ಮನವಿ ಮತ್ತೆ ಎಲ್ಲವನ್ನು ಕೂಡ ಪುರಸಭೆ ಆಡಳಿತ ವರ್ಗ ಇದನ್ನೇನಾದ್ರೂ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾ ಇಲ್ವಾ ಅನ್ನೋದನ್ನ ನೋಡೋಣ ಸರ್, ಕಾದ್ ನೋಡ್ಬೇಕಾಗಿದೆ. ಮತ್ತೆ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಅಂದ್ರೆ ಗಜರಾಜನಗರದ ಇನ್ನೂ ಅನೇಕ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಹಾವಳಿಗಳು ಕೂಡ ಇನ್ನೂ ಇದಾವು. ಆ ಪುರಸಭೆ ಅದು ಕಾರ್ಯಾಚರಣೆ ಇನ್ನೂ ಸ್ವಲ್ಪ ದಿವಸಗಳ ಕಾಲ ಮುಂದುವರಿಸಿದ್ರೆ ಸಾರ್ವಜನಿಕರಿಗೆ
ಸುಗಮವಾಗಿರ್ತಕ್ಕಂಥ ಸಂಚಾರಕ್ಕೆ ಮತ್ತು ಸುಗಮವಾಗಿರ್ತಕ್ಕಂಥ ಜೀವನ ನಡೆಸಕ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಸರ್. ನೋಡೋಣ ಅಧಿಕಾರಿಗಳು ಏನ್ ಮಾಡ್ತಾರ, ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೋ ಇಲ್ಲ ಅನ್ನೋದನ್ನ ಕಾದ್ ನೋಡ್ಬೇಕಾಗಿತ್ತು ಸರ್. ಗಜೇಂದ್ರಗಡದ ಒಟ್ಟು 24 ವಾರ್ಡ್ಗಳಲ್ಲಿ ಎಷ್ಟು ಬೀದಿ ನಾಯಿಗಳನ್ನು ಮೊದಲು ಸಮೀಕ್ಷೆ ಮಾಡ್ಬೇಕಾಗ್ತದ ಪುರಸಭೆಯವರು. ಟೋಟಲ್ ಆಗಿ ಎಷ್ಟು ಬೀದಿ ನಾಯಿಗಳು ಅದಾವು, ಎಷ್ಟು ಸಾಕು ನಾಯಿಗಳು ಅದಾವು, ಅದನ್ನೊಂದು ಇಬ್ರು ಕೂಡಿ ಒಂದು ಸಮೀಕ್ಷೆ ಮಾಡಿ ಆ ಒಂದು ಪಟ್ಟಿ ಸಿದ್ಧಪಡಿಸಿ ಅದಕ್ಕೆ ಕಾರ್ಯಾಚರಣೆಗೆ ಶಾಶ್ವತ ಪರಿಹಾರ ಸಿಕ್ತಂದ್ರ ನಮ್ಮ ನಿವಾಸಿಗಳಿಗೆ ಓಣಿಗಳ ಬಡಾವಣೆಗಳಿಗೆ ಸುಲಲಿತವಾಗಿ ಓಡಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಾಂದ್ರೆ ಯಾರೋ ಎಷ್ಟು ಅಪಘಾತಗಳಾಗಿ ನಾವು ನೋಡಿದ ಪೈಕಿ ಯಾರೋ ಗಾಡಿ ತಗೊಂಡು ಓಣಿಗಳಿಗೆ ಹೋಗ್ಬೇಕಾರ ಹೋಗ್ತಿರ್ತಾರ, ಸಡನ್ಲಿ ನಾಯಿ ಬೆನ್ನ ಹತ್ತಿ ಬಿಡ್ತಾವ. ಅಂತ ದುರ್ಬಲ ಅವಸ್ಥೆ ಗಜೇಂದ್ರೊಳಗೆ ಯಾಕೆ ಬಂತು? ಆ ನಾಯಿಗಳು ಬೆನ್ನ ಹತ್ತಿ ನೋಡಿ ಆ ಬೈಕ್ ಸವಾರ ತನ್ನ ನಿಯಂತ್ರಣ ತಪ್ಪಿ ಬಿದ್ದು ಕೈಕಾಲು ಮುರ್ಕೊಂಡು ಇದಾವು. ನಾಯಿಯಿಂದ ಕೈಕಾಲು ಕಚ್ಚಿಕೊಂಡಂತ ಘಟನೆಗಳು ನಿತ್ಯ ಸಾಮಾನ್ಯವಾಗಿ ಅವು. ಅದು ಹೋಗ್ಲಾಡ್ಲಿಕ್ಕೆ ಪುರಸಭೆಯವರು ಮೊದಲು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಅಂದ್ರೆ ಆ ಬೀದಿ ನಾಯಿಗಳ ಹಾವಳಿ ತಪ್ಪಿಸ್ಲಿಕ್ಕೆ ಹಾಗಾಗಿ ಶಾಶ್ವತ ಪರಿಹಾರ ಕಂಡುಹಿಡುವಂತ ವ್ಯವಸ್ಥೆ ಪುರಸಭೆ ಆಡಳಿತ ವರ್ಗ ಮುಂದಾಗಬೇಕು. ಅದರ ಜೊತೆಯಾಗಿ ಸಾರ್ವಜನಿಕರು ಸಹ ಒಂದು ತಾವು ಸಾಕ್ತಕ್ಕಂತ ನಾಯಿಯನ್ನು ಬೀದಿ ಒಳಗೆ ಬಿಡಬಾರ್ದು. ತಮ್ಮ ನಿಯಂತ್ರೊಳಗ ಮನೆಯೊಳಗ ಅದನ್ನೊಂದು ತಮ್ಮ ನಿಯಂತ್ರೊಳಗೆ ಇದ್ರೆ ಅದರಿಂದ ಇನ್ನಿತರ ಸಾರ್ವಜನಿಕರಿಗೂ ಸಹಿತ ಅನಾನುಕೂಲತೆ ಆಗುದಿಲ್ಲ. ಈ ಎರಡೂ ಕಡೆಯಿಂದ ಬೋತ್ ಸೈಡ್ ನಾವು ಬರೇ ಆಡಳಿತ ವರ್ಗದಿಂದ ನಾವು ನಿರೀಕ್ಷೆ ಮಾಡಿದ್ರೆ ಸಾಲದು. ಅದ್ರ ಜೊತೆಗೆ ನಮ್ದೇ ಆದಂತ ನಮಗೂ ನೀತಿ ನಿಯಮಾವಳಿ ಇರ್ತದೆ, ಅದನ್ನೂ ಸಹಿತ ನಾವು ಪಾಲನೆ ಮಾಡಿದ್ರೆ ಈ ಒಂದು ಮುಂದೆ ಆಗ್ತಕ್ಕಂತ ಯಾವುದೇ ದುರ್ಘಟನೆಗಳಿಗೆ ಸಾಕು ನಾಯಿಗಳಿಂದ ಆಯ್ತು, ಹಂದಿಗಳಿಂದ ಆಯ್ತು, ನಾವು ಮುಕ್ತರಾಗಬಹುದು ಅನ್ನೋ ಅಭಿಪ್ರಾಯ ಸಾರ್ವಜನಿಕರಿಂದ ಯಾವ ರೀತಿ ಪುರಸಭೆ ಮುಂದಾಗ್ತದೆ ಅಂತ ನಾವೆಲ್ಲರೂ ಆಶಿಸೋಣ. ಇನ್ನಾದ್ರೂ ಸಾರ್ವಜನಿಕರಿಗೆ ನಾ ಕೇಳ್ಕೊಂಡೆ ಅಂದ್ರೆ, ನಿಮ್ಮ ಯಾವುದೇ ಸಾರ್ವಜನಿಕ ಸಾಮೂಹಿಕವಾದಂತಹ ಸಮಸ್ಯೆಗಳು ಏನಾದ್ರು ಇದ್ರೆ ನೀವು ಅದಕ್ಕೆ ಆದಂತ ಒಂದು ನಮ್ಮ ಆಡಳಿತ ವರ್ಗಕ್ಕೆ ಒಂದು ಲಿಖಿತವಾಗಿ ತಿಳಿಸ್ರಿ ಮೊದ್ಲಿಕ್ಕೆ. ಅಂದ್ರೆ ಪುರಸಭೆ ಆಗಿರ್ಬೋದು, ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಹಳ್ಳಿಯೊಳಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅವರಿಗೆ ಆಗಿರ್ಬೋದು, ಈ ರೀತಿಯಾಗಿ ನೀವು ಲಿಖಿತವಾಗಿ ಸಾಮೂಹಿಕ ಸಮಸ್ಯೆಗಳ ಬಗ್ಗೆ ಕುರಿತು ನೀವು ತಿಳಿಸಿದಂತ ಒಂದು ಮಾಹಿತಿಯನ್ನು, ಆ ಒಂದು ಕಾಪಿಯನ್ನು ನಮಗೆ ಮಾಧ್ಯಮದವರಿಗೆ ಕೊಡ್ರಿ. ನಾವು ಸಹಿತ ಆ ಒಂದು ಬೆಳಕು ಚೆಲ್ಲುವಂತ ವ್ಯವಸ್ಥೆ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಏನಾದ್ರೂ ತಮಗೆ ಬೇಕಾದ್ರೆ ನಮ್ಮ ಮೊಬೈಲ್ ನಂಬರ್ ಬೇಕಾದ್ರೆ ಈ ಕೆಳಗಡೆ ಡಿಸ್ಪ್ಲೇ ಆಗ್ತಿರ್ತದೆ. ಆ ಒಂದು ಮೊಬೈಲ್ಗೆ ನೀವು ಸಂಪರ್ಕ ಮಾಡಿ ನಿಮ್ಮ ಸಾರ್ವಜನಿಕ ಕುಂದು ಕೊರತೆಗಳ ನಿವಾರಣೆಗಾಗಿ ನಮ್ಮನ್ನು ಸಂಪರ್ಕಿಸಬಹುದು. ನಮಸ್ಕಾರ. ಎಸ್, ಈಗ ಇದು ಇವತ್ತಿನ ಎಸ್ಎ ನ್ಯೂಸ್ ವಿಶೇಷ ಚರ್ಚಾ ಕಾರ್ಯಕ್ರಮಗಳಾಗಿತ್ತು. ನಾಳೆ ಮತ್ತೆ ಜನಸಾಮಾನ್ಯರ ಜರ್ಜರಿತ ಸಮಸ್ಯೆಗಳ ಕುರಿತಾಗಿ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿದಾವೋ ಅವುಗಳಿಗೆ ಏನ್ ನಾವು ಮಾಡ್ಬೋದು ಅನ್ನೋದನ್ನ ನಾಳೆ ಇನ್ನೊಂದಿಷ್ಟು ವಿಷಯಗಳನ್ನ ತಕೊಂಡು ನಾನು ನಿಮ್ಗೆ ಬರ್ತೀನಿ. ನನ್ನ ಜೊತೆಗೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಕುಲಕರ್ಣಿ ಸರ್ ಅವರು ಕೂಡ ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೆ ಎಸ್ಎ ನ್ಯೂಸ್ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ ಸರ್. ನಮಸ್ತೆ.